ಕಮಲಾಕ್ಷಿ ಬಾರೆ ಇಲ್ಲಿ. ಏನ್ರಿ ನನ್ನ ಕರ್ಮ ರಜದ ದಿವ್ಸ ಒಂದಿಷ್ಟು ಆಯವಾಗ ಮಲಿಗಳನ ಇಲ್ಲ ಏನಾರು ಒಂದ್ ಸ್ವಲ್ಪ ಗೀಚನ ಅಂದ್ರೆ ನಿನ್ನ ಮಕ್ಳು ಪುಟ್ಟಳ್ಳಿ ಸಂತಲಿ ತೊಂಬರಾಟ ಆಡ್ದಂಗ ಆಡ್ತಾವಲ್ಲಿ. ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದ ಕೇಳಲಿ. ಅದೇನ್ರಿ ಹಾಗೆ ಮಾತಾಡ್ತೀರಾ? ನಿಮಗೆ ಸಂಬಂಧನೇ ಇಲ್ಲ ಅನ್ನೋದಕ್ಕೆ. ನಂದೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕಾದ್ರು ಹೇಳೆ. ಸರಿ ಹೋಯ್ತು. ಮತ್ತೆ ಆ ಮಕ್ಕಳನ್ನ ಸುಮ್ಮನಿಸ್ಬೇಕು ಅಂತಂದ್ರೆ ಅವುಗಳನ್ನ ಮತ್ತೆ ನನ್ನ ಹೊಟ್ಟೆಲ್ ತುಂಬ್ಕೋಬೇಕಷ್ಟೇ. ಅಷ್ಟಾದ್ರೂ ಮಾಡು. ಒಳ್ಳೆ ಪ್ರಾರಬ್ಧ ಸವಾಸ ಆಗೋಯ್ತು. ಒಬ್ರಾದ್ರೂ ನನ್ನ ಮಾತು ಕೇಳ್ತಾರೆ ಇದೆ. ಯಾಕ್ರಿ ಕೇಳ್ಬೇಕು? ಅವ್ರಿಗೇನ್ ಗ್ರಹಚಾರನ? ಅಲ್ಲರಿ, ಅಪ್ಪ ಅನ್ಸ್ಕೊಂಡಿರೋ ನೀವು ಒಂದು ದಿನನಾದ್ರು ಮಕ್ಕಳಿಗೆ ಒಂದ್ ಸಿಹಿ ತಿಂಡಿ ತಂದ್ಕೊಟ್ಟಿದ್ದೀರಾ? ಸಮಾಧಾನವಾಗಿ ಮಾತಾಡಿದೀರಾ? ಅದು ಬೇಡ. ರಜದ ದಿನಲಾದ್ರೂ ಒಂದ್ ಸರ್ಕಸ್ ಸಿನಿಮಾನೋ ಅಂತ ಕರ್ಕೊಂಡು ಹೋಗಿದ್ದೀರಾ? ಅದು ಏನು ಬೇಡ. ನಾನು ನಿಮ್ ಹೆಂಡತಿ ಮದ್ವೆ ಆಗಿಷ್ಟು ವರ್ಷ ಆಯ್ತು. ಒಂದು ರೇಷ್ಮೆ ಸೀರೆ, ಒಂದ್ ಜೊತೆ ಒಡವೆ ಏನಾದ್ರೂ ಮಾಡಿಸ್ಕೊಟ್ಟಿದ್ದೀರಾ? ಏನು ಇಲ್ಲ. ಬಂದು ಟ್ರ್ಯಾಕ್ಗೆ ನಾನೇ ಲಾಟ್ರಿ ಹೊಡಿತಾ ಇದ್ದೀನಿ ಕಣಲ್ಲಿ. ಅದು ನಿಮ್ ಹಣೆ ಬರ. ಅದಕ್ ನಾನೇನ್ರಿ ಮಾಡ್ಲಿ? ನೋಡ್ರಿ, ಇದುವರೆಗೂ ನೀವು ಅತ್ತನ್ ಕೊಡ್ಲಿಲ್ಲ ಇತ್ತನ್ ಕೊಡ್ಲಿಲ್ಲ ಅಂತಂದ್ರು ಹೋಗ್ಲಿ ಅಂತ ಸುಮ್ನೆ ಇದ್ದೆ. ಆದ್ರೆ ನಾಡಿದ್ದು ನನ್ನ ಹುಟ್ಟಬ್ಬ. ನೀವೊಂದ್ ರೇಷ್ಮೆ ಸೀರೆ ತಂದ್ಕೊಟ್ಟು ನಿಮ್ ಕರ್ಮನ ಸವಸ್ಕೊಳ್ಳಿ. ನೀವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳಿ. ರೇಷ್ಮೆ ಸೀರೆ ತಂದ್ಕೊಡ್ದಲ್ಲೇ ಇರೋದು ಒಂದು ದೊಡ್ಡ ತಪ್ಪು. ಹೌದು, ತಪ್ಪೆ. ಆ ತಪ್ಪು ಮತ್ತೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾಡಿದ್ದು ನನಗೆ ರೇಷ್ಮೆ ಸೀರೆ ಬೇಕೇ ಬೇಕು. ಇದು ನಿಮ್ ಹೆಂಡತಿ ಆರ್ಡರ್. ಹೌದು, ಇದು ನನ್ನ ಆರ್ಡರ್. ನಾಳೆ ಚಿನ್ನದ ಸರ ತರ್ಲೇಬೇಕು. ತರ್ಲೇಬೇಡ್ರಿ. ಆಮೇಲೆ ನಾನು ಎಲ್ಲ ಹೋಗ್ಲಿ. ಎಲ್ಲಾದ್ರೂ ಹಾಳಾಗೋಗಿ. ಮದ್ವೆ ಆದಾಗಿಂದ ಇದೇ ಗೋಳು. ಒಂದ್ ವೇಳೆ ಸರ ತಂದ್ಕೊಡಕ್ಕಾಗ್ಲಿಲ್ಲ, ಗಂಡ ಅಂತೆ ಗಂಡ. ನಾಳೆ ಮದ್ವೆ ಆಗಿ 15 ವರ್ಷ ಆಯ್ತು. ಮಕ್ಕಳಂತೂ ಇಲ್ಲ. ಮೈ ಮೇಲೆ ಒಂದೆಳೆ ಸರ ಬೇಡ. ಸರ ತಾನೆ, ನಾಳೆ ತಂದ್ಕೊಟ್ರೆ ಆಯ್ತು ಬಿಡು. ಈ ಕಿತ್ತೋ ಡೈಲಾಗ್ ಕೇಳಿ ಕೇಳಿ ನನ್ ಸಾಕಾಗೋಗಿದೆ. ಆಯ್ತು, ನಾಳೆನೆ ತಂದ್ಕೊಡ್ತೀನಿ. ನಾಳೆ ಸರ ತಂದ್ಕೊಡ್ಲೇಬೇಕು. ಯಾಕೆ ಇಬ್ರು ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತಿದ್ದೀರಾ? ಮತ್ತೆ ಇನ್ನೇನ್ ಮಾಡೋದು ಹೇಳಿ. ಇದಿಷ್ಟಾನೇ ನಮ್ ಕೈಲಾಗೋದು. ಮತ್ತೆ ಊಟ ಮಾಡಿ. ಯೋ, ಊಟ ಮಾಡಕ್ಕಿಲ್ಲ ಏನಮ್ಮ ಇದೆ ಮಣ್ಣು. ಯಾಕಪ್ಪಣ ಮನೇಲಿ ಹೆಂಡತಿ ಹತ್ರ ಏನಾದ್ರು ಜಗಳ ಆಡಿದ್ರ? ಅದೇ ತಾನೇ ನಮ್ಮಿಬ್ಬರ ಸೌಭಾಗ್ಯ. ನನ್ ಹೆಂಡತಿಗೆ ಒಂದ್ ಹೊಸ ರೇಷ್ಮೆ ಸೀರೆ ತಂದ್ಕೊಡ್ಬೇಕಂತೆ. ನಮ್ಮೊಳಗೆ ಒಂದ್ ಚಿನ್ನದ ಸರ ಬೇಕಂತೆ. ಪಾಪ ಏನು ಪ್ರೀತಿಯಿಂದ ಕೇಳ್ತಿದ್ದಾರೆ. ಯಾಕೆ ನಿಮ್ ಹೆಂಡತಿರಲ್ವಾ? ಅಯ್ಯೋ ಕರ್ಮ, ಇತ್ಲಂಗೆ ಕಟ್ಕೊಳಂಗೂ ಇಲ್ಲ ಇತ್ಲಾಗ ಬಿಡಂಗೂ ಇಲ್ಲ. ಅಲ್ರಪ್ಪ, ಮನೇಲಿ ಹೆಂಡತಿದಿರು 1000 ಕೇಳ್ತಾರೆ. ನೀವುಗಳು ಬುದ್ಧಿ ಉಪಯೋಗಿಸಿ ಅವ್ರ ಆಸೆನ ಪೂರೈಸ್ಬೇಕು. ಆಗ್ತಾನೆ ನಿಮ್ ಟಿಫನ್ ಕ್ಯಾರಿಯರ್ ತುಂಬೋದು. ಗೌರಿ, ಏ ಗೌರಿ, ಅಯ್ಯೋ ಬಂದೆ. ಒಳಗೆ ಏನೇ ಮಾಡ್ತಿದ್ಯಾ? ಬಾರೆ ಬೇಗ. ಏನು ಸಾಹೇಬ್ರು, ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿನ ಕೂಗೋ ಹಾಗೆ ಅಲ್ಲಿಂದಲೇ ತಿರ್ಸ್ಕೊಂಡ್ ಬರ್ತಿದ್ದೀರಾ? ನೋಡಿದ್ರೆ ತಂದಿರ ಹಾಗಿದೆ ಸರ. ಮತ್ತೆ ನಿನ್ ಗಂಡ ಅಂದ್ರೆ ಏನು ಅಂತ ಅನ್ಕೊಂಡಿದ್ಯೆ? ನೋಡು, ನಿನಗೆ ಅಂತ ಚಿನ್ನ ಸರ ತಂದಿದ್ದೀನಿ, ತಗೋ. ಚೆನ್ನಾಗಿದ್ಯಾ? ಈಗ ನೀನು ನಿಜವಾದ ಗಂಡ. ಯಾಕೆ ಇಷ್ಟ ದಿನ ನಾನು ಡೂಪ್ಲಿಕೇಟ್ ಗಂಡ ಆಗಿದ್ನಾ? ಅಯ್ಯೋ, ನನ್ ಗಿಣಿ ಹೇಗಿದೆ ಕಮಲಾಕ್ಷಿ? ಸೀರೆ ತುಂಬಾ ಚೆನ್ನಾಗಿದೆ ರೀ. ಇವತ್ತು ನೀವು ನನ್ ಗಂಡ. ಇಷ್ಟು ದಿವಸ ನೀವು ಬಂಡ. ಏನ್ ಕಪಣ, ಕ್ಯಾರಿಯರ್ ಫುಲ್ ಆಗಿರೋದ್ ನೋಡಿದ್ರೆ ನನ್ನ ಐಡಿಯಾ ವರ್ಕೌಟ್ ಆದಾಗಿದೆ. ಬರೀ ವರ್ಕೌಟ್ ಏನೋ ರಮೇಶ, ಸೂಪರ್ ಸೂಪರ್ ಆಗಿ ಕ್ಲಿಕ್ ಆಗ್ಬಿಡ್ತು. ನಾನ್ ಸ್ವೀಟ್ ತಿಂತಾರ ನೋಡಿದ್ರೆ ಗೊತ್ತಾಗಿಲ್ಲ. ರೇಷ್ಮೆ ಸೀರೆ ಚಿನ್ನದ ಸರ ಕೆಲಸ ಮಾಡಿದೆ. ಗೀತಾ, ಮೊದಲೇ ನಾವ್ ಈ ಐಡಿಯಾ ಮಾಡ್ಬಿಟ್ಟಿದ್ರೆ ದಿವಸ ನಮ್ ಕ್ಯಾರಿಯರು ತುಂಬಿರ್ತಾ ಇತ್ತು. ಏನಂತೀನಿಲೆ? ಹೂ ಕಪಣ್ಣ. ಯಾರಮ್ಮ ಈ ಸರ ಕೊಟ್ಟಿದ್ದು? ನನ್ ಗಂಡ. ಗಂಡನೇನ? ಮತ್ತೆ ಅಕ್ಕಮ್ಮ ಇಂತ ಮೋಸ ಮಾಡಿದಾನೆ? ಏನ್ ಮಾಡ್ದ? ಕಟ್ಕೊಂಡ್ ಹೆಂಡತಿಗೆ ಟೋಪಿ ಹಾಕಿದ್ದಾನೆ. ಯೋ, ಅದೇನ್ ಹೇಳ್ತಿದ್ಯಾ ಸ್ವಲ್ಪ ಬಿಡ್ಸಿ ಹೇಳಯ್ಯ. ಇದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್. ನಿಂತ್ಕೊಳ್ರಿ ಅಲ್ಲಿ. ನಿಮಗ್ ಮಾನ ಮರ್ಯಾದೆ ಇದೆಯೇನ್ರಿ? ಯಾಕೆ ಅಂದ್ರೆ ಅಲ್ರಿ, ರೇಷ್ಮೆ ಸೀರೆ ತಂದ್ಕೊಡಿ ಅಂತಂದ್ರೆ ಹೋಗಿ ಆ ದೋಬಿ ಅಂಗಡಿಲ್ಲ ತಂದ್ಕೊಟ್ಟಿದ್ದೀರಾ? ಅದು ಆ ಪಕ್ಕದ ಮನೆ ಪದ್ಮಮ್ಮಂದು. ಅವ್ನ್ ಬಾಯಿಗೆ ಮಣ್ಣಾಕ ಆ ದೋಬಿ ಆ ಪದ್ಮಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದ ನನಗೆ ಅವಮಾನ ಮಾಡೋಕೆ. ನಿಮಗ್ ಬುದ್ಧಿ ಬರ್ಲಿ ಅಂತ ರೇಷ್ಮೆ ಸೀರೆ ಸುಟ್ಟಾಕಿದೀನಿ ನೋಡಿ. ಅಯ್ಯೋ, ನಿನ್ಗೇನೆ ಬಂತು? ನೀವು ನನಗೆ ಒರಿಜಿನಲ್ ಸೀರೆ ತಂದ್ಕೊಟ್ರೋ ಸರಿ, ಇಲ್ಲ ಅಂದ್ರೆ ನಿಮ್ಮನ್ನು ಹೀಗೆ ಫ್ರೈ ಮಾಡ್ಬಿಡ್ತೀನಿ. ಹುಷಾರ್.
ಗೋಲ್ಡ್ ಚೈನ್ ತಂದ್ಕೊಡು ಅಂದ್ರೆ ರೋಲ್ಡ್ ಗೋಲ್ಡ್ ಚೈನ್ ತಂದ್ಕೊಟ್ಟು ಕಟ್ಕೊಂಡು ಹೆಂಡತಿಗೆ ಮೋಸ ಮಾಡ್ತೀಯಾ? ನಿನ್ನಂತ ರೋಲ್ಡ್ ಗೋಲ್ಡ್ ಗಂಡನ್ನ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಕಪಣ್ಣ ಎಲ್ಲರಿಗಿಂತ ನಮ್ ರಮೇಶ ಬಂದ ನೋಡು, ಅದೇ ಖುಷಿ ನನಗೆ. ಥ್ಯಾಂಕ್ ಯು. ಅಲ್ಲ ಕಪಣ್ಣ, ನಿಮ್ ಮಗಳ ಬರ್ತ್ಡೇ ನಮ್ಮ ಸಾಹೇಬ್ರ ಮಗಳ ಬರ್ತ್ಡೇ ಆಗಿದ್ ಮಾರನೇ ದಿನನೇ ಬರುತ್ತಲ್ಲ, ಹೇಗೆ? ಸುಮ್ಮನ್ ತಿನ್ನು. ಬರ್ತ್ಡೇ ಏನ್ ಬೇರೆ ಬೇರೆ ದಿವಸ ಬಂದ್ಬಿಡುತ್ತಾ? ಪ್ರತಿ ವರ್ಷನೂ ಇದೇ ದಿವಸನೇ ಬರೋದು. ಆದ್ರೂ ಈ ಸಲ ಹೇಗೆ ರಮೇಶ್? ಅದು ಹೇಗೆ ಅಂದ್ರೆ ನಮ್ ಸಾಹೇಬ್ರು ಮನೇಲಿ ಏನ್ ಐಟಮ್ ತಂದಿರ್ತಾರೋ ಅದನ್ನೇ ಇಲ್ಲಿ ತರಬಹುದಲ್ಲ, ಅದಕ್ಕೆ. ಹೌದಲ್ವಾ? ಕೇಕು ನೆನ್ನೆ ಇದ್ದಿದ್ ಟೇಸ್ಟ್ ಇದೆಯಲ್ಲ, ಅಯ್ಯಯ್ಯ ಅದೇ ಟೇಸ್ಟ್ ಅಲ್ಲ, ಅಲ್ಲಿಂದಾನೇ ಕದ್ದು ತಂದಿರೋದು. ಜಟಾಯು, ಅವನು ಕೇಕ್ ಕದ್ಕೊಂಡ್ಬಂದಿರೋದು ಅಂತಿದ್ದಾನೆ, ಇವ್ರು ಮುಚ್ಚಿಡ್ತಿದ್ದಾನೆ. ಇದ್ರು ಇರ್ಬೋದು. ಏನು ನಿಮ್ ಬಾಸು ಹೀಗೆ ಬೇರೆಯವ್ರ ಮನೆ ಬರ್ತಡೇ ಪಾರ್ಟಿಯಿಂದ ಕೇಕ್ ಕದ್ಕೊಂಡ್ಬಂದು ತಮ್ಮ ಮಗಳ ಬರ್ತಡೇ ಮಾಡ್ತಾರಾ? ಕಮಲು, ಇದ್ ನಿನ್ಗೆ ಅರ್ಥವಾಗಲ್ಲ. ವೃಥಾ ನೀನ್ ಟೆನ್ಷನ್ ಮಾಡ್ಕೊಂತ ಇದೀಯಾ. ಓ, ಟೆನ್ಷನ್ ಮಾಡ್ಕೊಂಡಿರೋದು ನಾನಲ್ಲ, ಟೆನ್ಷನ್ ಆಗಿರೋದು ನಿಮ್ಗೆ. ಆ ಟೆನ್ಷನ್ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಕಮಲಕ್ಕ, ನಮ್ ಕಪ್ಪೆ ಹಂಗೆಲ್ಲ ಮಾಡಕ್ಕಿಲ್ವಲ್ಲ? ಆಹಾ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಬೇರೆನಾ? ಏಯ್, ನೀವಿಬ್ರು ಸೇರ್ಕೊಂಡ್ರೇನೆ ಇಂತ ಹಲ್ಕ ಕೆಲಸ ಮಾಡೋಕ್ ಸಾಧ್ಯ. ಹೇಳ್ರ ಮೇಲೆ ಇರೋ ಮಗಳ ಬರ್ತಡೇನ ನಿಯತ್ತಿಂದ ಮಾಡೋಕ್ಕಾಗಲ್ಲ ನಿಮ್ಗೆ. ನಡೀರಿ ಆಚೆ. ಏಯ್, ನೀನೇ ದೇಳ ಮೇಲೆ ಇಬ್ರು ಸೇರ್ಕೊಂಡು ಜಾಗ ಖಾಲಿ ಮಾಡಿ.